ಎಲ್ಲರಿಗೂ ನನ್ನ ಶುಭೋದಯ. ಇಂದು ನಾವು 7ನೇ ತರಗತಿಯ ಕನ್ನಡದಲ್ಲಿ 5ನೇ ಪಾಠವಾದ ಮೈಲಾರ ಮಹಾದೇವ ಇದನ್ನು ಅಭ್ಯಾಸ ಮಾಡೋಣ. ನೀವು ಮೊದಲನೇ ಸಾರಿ ನಮ್ಮ ಚಾನಲ್ಗೆ ಭೇಟಿಯನ್ನು ನೀಡುತ್ತಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೇಟೆಸ್ಟ್ ವಿಡಿಯೋಗಳ ಅಪ್ಡೇಟ್ಗಾಗಿ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದನ್ನು ಮಾತ್ರ ಮರೆಯದಿರಿ. ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಹಾಗೂ ಶೇರ್ ಮಾಡಿ. ಈ ಒಂದು ಪಾಠವನ್ನು ರಚನಾ ಸಮಿತಿಯಿಂದ ರಚಿಸಲಾಗಿದೆ. ನಾವೀಗ ಸ್ವತಂತ್ರ ಭಾರತದಲ್ಲಿದ್ದೇವೆ. 1947ಕ್ಕಿಂತ ಹಿಂದೆ ಭಾರತದ ಆಡಳಿತ ಬ್ರಿಟಿಷರ ಕೈಯಲ್ಲಿತ್ತು. ಬ್ರಿಟಿಷರಿಂದ ಭಾರತವನ್ನು ಬಿಡಿಸಿಕೊಳ್ಳಲು ಹಲವಾರು ಮಂದಿ ಹೋರಾಡಿದರು. ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ ಅವರ ನೇತೃತ್ವದಲ್ಲಿ ಅಹಿಂಸಾತ್ಮಕ ಹೋರಾಟವೇ ನಡೆಯಿತು. ಭಾರತದಾದ್ಯಂತ ಹಲವರು ಈ ಚಳುವಳಿಯಲ್ಲಿ ಭಾಗವಹಿಸಿದ್ದರು. ಕರ್ನಾಟಕದಿಂದಲೂ ಹಲವಾರು ಜನ ಗಾಂಧೀಜಿಯವರ ಕರೆಗೆ ಓಗೊಟ್ಟು ಸ್ವಾತಂತ್ರ್ಯಕ್ಕಾಗಿ ನಡೆದ ಚಳುವಳಿಯಲ್ಲಿ ಭಾಗವಹಿಸಿದರು. ಕೆಲವರು ಈ ಹೋರಾಟದಲ್ಲಿ ಹುತಾತ್ಮರೂ ಆದರು. ಹೀಗೆ ಹೋರಾಟ ಮಾಡಿ ಹುತಾತ್ಮರಾದವರಲ್ಲಿ ಒಬ್ಬರು ಮೈಲಾರ ಮಹಾದೇವ. ಅವರ ಜೀವನ ಚರಿತ್ರೆಯನ್ನು ನೀವಿಲ್ಲಿ ಕಾಣಬಹುದು. ಇವರೆಲ್ಲರ ಹೋರಾಟ ಮತ್ತು ತ್ಯಾಗದ ಫಲವಾಗಿ ನಮಗೆ 1947 ಆಗಸ್ಟ್ 15ರಂದು ಸ್ವಾತಂತ್ರ್ಯ ಲಭಿಸಿತು. ನಮಗೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟ ಹಿರಿಯರನ್ನು ಸ್ಮರಿಸುವುದು ನಮ್ಮ ಕರ್ತವ್ಯ. ಭಾರತ ಬ್ರಿಟಿಷರ ಆಡಳಿತಕ್ಕೆ ಸೇರಿದ್ದ ಕಾಲ. ಅವರ ಆಡಳಿತದಿಂದ ಬಿಡಿಸಿಕೊಂಡು ಭಾರತವನ್ನು ಸ್ವತಂತ್ರವಾದ ದೇಶವನ್ನಾಗಿ ಮಾಡಲು ಹಲವಾರು ಭಾರತೀಯರು ಹೋರಾಟ ಮಾಡುತ್ತಿದ್ದರು. ಮಕ್ಕಳೇ, ನಿಮಗೆಲ್ಲ ಗೊತ್ತೇ ಇದೆ, ಆಗಸ್ಟ್ 15, 1947 ನಮಗೆ ಸ್ವಾತಂತ್ರ್ಯ ಸಿಕ್ಕ ದಿನ. ಆ ಒಂದು ಸ್ವಾತಂತ್ರ್ಯ ಸಿಗೋದಿಕ್ಕೆ ಅಂತ ಹೇಳಿ ಅದರ ಹಿಂದೆ ಪಟ್ಟ ಪರಿಶ್ರಮ ಅಪಾರ. ನಮ್ಮ ದೇಶದಲ್ಲಿ ಹಲವಾರು ಸ್ವಾತಂತ್ರ್ಯ ಹೋರಾಟಗಾರರು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನು ತರೋದಕ್ಕೋಸ್ಕರ ಹೋರಾಡಿ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದ್ದಾರೆ. ಅಂತಹ ವೀರರಲ್ಲಿ ಮೈಲಾರ ಮಹಾದೇವ ಕೂಡ ಒಬ್ಬರು. ಹಾವೇರಿ ಜಿಲ್ಲೆಯ ಮೋಟೆಬೆನ್ನೂರು ಎಂಬುದೊಂದು ಹಳ್ಳಿ. ಆ ಹಳ್ಳಿಯಲ್ಲಿ ದೇಶಭಕ್ತರೊಬ್ಬರು ಭಾಷಣ ಮಾಡುತ್ತಿದ್ದರು. ಅವರ ಭಾಷಣದಲ್ಲಿ ವಿದೇಶಿ ವಸ್ತ್ರಗಳನ್ನು ತ್ಯಜಿಸಿ ನಮ್ಮ ದೇಶದಲ್ಲೇ ತಯಾರು ಮಾಡಿದ ಬಟ್ಟೆಗಳನ್ನು ತೊಡಬೇಕು ಎಂದೆಲ್ಲ ಹೇಳುತ್ತಿದ್ದರು. ಆ ಮಾತು ಕೇಳುತ್ತಿದ್ದ 8 ಅಥವಾ 10 ವರ್ಷದ ಒಬ್ಬ ಬಾಲಕ ತನ್ನ ತಲೆ ಮುಟ್ಟಿ ನೋಡಿದ. ಅವನ ತಲೆಯ ಮೇಲೆ ವಿದೇಶಿ ಟೊಪ್ಪಿಗೆ ಇತ್ತು. ಕೂಡಲೇ ಟೊಪ್ಪಿಗೆಯನ್ನು ತೆಗೆದು ನೆಲಕ್ಕೆಸೆದ. ಹಾವೇರಿ ಜಿಲ್ಲೆಯ ಮೋಟೆಬೆನ್ನೂರು ಎಂಬ ಹಳ್ಳಿಯಲ್ಲಿ ದೇಶಭಕ್ತರೊಬ್ಬರು ವಿದೇಶಿ ವಸ್ತ್ರಗಳನ್ನು ತ್ಯಜಿಸಬೇಕು ಅಂತ ಹೇಳಿ ಭಾಷಣ ಮಾಡ್ತಾ ಇದ್ರಂತೆ. ಆಗ ಅದನ್ನು ಕೇಳಿಸ್ಕೊಳ್ತಾ ಇದ್ದಂತಹ 8 ಅಥವಾ 10 ವರ್ಷದ ಒಬ್ಬ ಬಾಲಕ, ಆ ಹುಡುಗನೇ ಈ ಮೈಲಾರ ಮಹಾದೇವ. ತನ್ನ ತಲೆಯನ್ನು ಮುಟ್ಟಿಕೊಂಡು ನೋಡ್ತಾನೆ. ತನ್ನ ತಲೆಯ ಮೇಲೆ ಒಂದು ವಿದೇಶಿ ಟೋಪಿ ಇದೆ. ತಕ್ಷಣ ಅದನ್ನೇನು ಮಾಡ್ತಾನೆ, ತೆಗೆದು ನೆಲಕ್ಕೆಸಿತಾನೆ. ವಿದೇಶಿ ವಸ್ತ್ರಗಳನ್ನು ತ್ಯಜಿಸಬೇಕು, ಅಂದರೆ ವಿದೇಶಿ ವಸ್ತುಗಳನ್ನು ನಾವು ಉಪಯೋಗಿಸಬಾರ್ದು, ನಮ್ಮ ದೇಶದಲ್ಲೇ ತಯಾರಾದ ವಸ್ತುಗಳನ್ನು, ಬಟ್ಟೆಗಳನ್ನು ನಾವು ಉಪಯೋಗಿಸಬೇಕು ಅಂತ ಹೇಳಿ ಅವ್ರು ಹೇಳಿದಂತಹ ಮಾತು ಈ ಬಾಲಕನ ಮನಸ್ಸಿಗೆ ನಾಟಿತ್ತು. ಅದನ್ನು ಅರ್ಥ ಮಾಡಿಕೊಂಡ ಈತ ತಕ್ಷಣ ತನ್ನ ಟೊಪ್ಪಿಯನ್ನು ತೆಗೆದು ಕೆಳಗೆ ಹಾಕ್ತಾನೆ. ಹೀಗೆ ಟೊಪ್ಪಿಗೆ ನೆಲಕ್ಕೆಸೆದ ಹುಡುಗನ ಹೆಸರು ಮೈಲಾರ ಮಹಾದೇವ. 8ನೇ ಜೂನ್ 1911ರಂದು ಮೋಟೆಬೆನ್ನೂರಿನಲ್ಲಿ ಜನಿಸಿದರು. ತಂದೆ ಮಾರ್ತಂಡಪ್ಪ, ಮಹಾದೇವನ ತಾಯಿ ಬಸಮ್ಮ ದೇಶಪ್ರೇಮಿ. ಆ ಹೊತ್ತಿಗೆ ಬ್ರಿಟಿಷರ ವಿರುದ್ಧ ಹೋರಾಡಿದ್ದ ಆ ತಾಯಿ ಜೈಲು ವಾಸವನ್ನು ಅನುಭವಿಸಿದವರು. ಆ ತಾಯಿಗೆ ತಕ್ಕ ಮಗ ಮಹಾದೇವ. ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಮೋಟೆಬೆನ್ನೂರಿನಲ್ಲೇ ಮುಗಿಸಿದ. ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ಹತ್ತಿರವಿದ್ದ ಹಂಸಭಾವಿಯ ಶಾಲೆಗೆ ಹೋದ. ಆದರೆ ಆತನಿಗೆ ಓದು ರುಚಿಸಲಿಲ್ಲ. ಸ್ವದೇಶಿ ಬಟ್ಟೆಗಳ ವಿಚಾರ ಯಾವಾಗಲೂ ಮನಸ್ಸಿನಲ್ಲಿ ಗುಣಗುಡುತ್ತಿತ್ತು. ಮಹಾತ್ಮ ಗಾಂಧೀಜಿ ಖಾದಿ ಬಟ್ಟೆಯ ಬಗೆಗೆ ಒಲವು ಹೊಂದಿದ್ದು ಎಲ್ಲ ಕಡೆಯಲ್ಲೂ ಆ ವಿಚಾರ ಪ್ರಚಾರ ಮಾಡುತ್ತಿದ್ದರು. ಬಾಲಕ ಮಹಾದೇವನಿಗೆ ಖಾದಿ ಬಟ್ಟೆಯನ್ನು ಕುರಿತು ಪ್ರಚಾರ ಮಾಡಬೇಕೆಂಬ ಆಸೆ ಹೆಚ್ಚಾಯಿತು. ನೋಡಿ, ಈ ರೀತಿ ಅವರ ಭಾಷಣಕ್ಕೆ ಮನಸ್ಸೋತು ಅವರ ಭಾಷಣವನ್ನು ಒಪ್ಪಿಕೊಂಡಂಥ ಹುಡುಗ ಬೇರೆ ಯಾರೂ ಅಲ್ಲ, ಈ ಮೈಲಾರ ಮಹಾದೇವ. ಇವರು ಹುಟ್ಟಿದ್ದು 1911 ಮೋಟೆಬೆನ್ನೂರು ಎಂಬಲ್ಲಿ. ತಂದೆ ಮಾರ್ತಂಡಪ್ಪ, ತಾಯಿ ಬಸಮ್ಮ ಆಗಿರ್ತಾರೆ. ತಾಯಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಡ್ತಾ ಇದ್ರು. ಅಂತಹ ತಾಯಿಯ ಮಗ ಮೈಲಾರ ಮಹಾದೇವ.
ಹಾಗಾದರೆ ಅವರಲ್ಲೂ ಕೂಡ ಸ್ವಾತಂತ್ರ್ಯದ ಒಂದು ಒಲವು ಎಷ್ಟು ಕುಟ್ಟಿ ಕುಟ್ಟಿ ತುಂಬಿರಬೇಕು ಅಲ್ವಾ? ಅದಕ್ಕೋಸ್ಕರನೇ ಇವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಮುಗಿಸಿದ ನಂತರ ಮುಂದಿನ ವಿದ್ಯಾಭ್ಯಾಸಕ್ಕೆ ಹಂಸಭಾವೆಯ ಶಾಲೆಗೆ ಹೋದರೂ ಕೂಡ ಓದಿನಲ್ಲಿ ಹೆಚ್ಚಿನ ಆಸಕ್ತಿ ಇಲ್ಲದೆ ಇರುವಂತಹ ಕಾರಣ ಅದನ್ನು ಅಲ್ಲಿಗೆ ನಿಲ್ಲಿಸಿ ಸ್ವದೇಶಿ ಬಟ್ಟೆಗಳ ಒಂದು ವಿಚಾರವನ್ನು ಮನಸ್ಸಿನಲ್ಲಿಟ್ಕೊಂಡು ಗಾಂಧೀಜಿಯವರು ಹೇಳ್ತಾ ಇದ್ದಂತಹ ಖಾದಿ ಬಟ್ಟೆ ಅದರ ಕುರಿತು ಪ್ರಚಾರವನ್ನು ಮಾಡಬೇಕೆಂಬ ಆಸೆಯನ್ನಿಟ್ಕೊಂಡು ಬರ್ತಾರೆ. ನೋಡಿ, ಸ್ವಾತಂತ್ರ್ಯ ಹೋರಾಟದ ಸಂದರ್ಭ, ಮಹಾತ್ಮ ಗಾಂಧೀಜಿ ತಮ್ಮ ನಾಯಕತ್ವದಲ್ಲಿ ಮುಂದುವರಿತಾ ಇದ್ದಾರೆ. ಹಲವಾರು ಅನುಯಾಯಿಗಳು ಅವರ ಹಿಂದೆ ಅವರನ್ನು ಅನುಸರಿಸ್ತಾ ಇದ್ದಾರೆ. ಮಹಾದೇವ 1213 ಹರೆಯ. ವಿಜಯಪುರ ಜಿಲ್ಲೆಯಲ್ಲಿ ಕಲಾದಗಿ ಎಂಬ ಒಂದು ಗ್ರಾಮವಿದೆ. ಅಲ್ಲಿ ಆ ಕಾಲದಲ್ಲಿ ಖಾದಿ ಬಟ್ಟೆಗಳನ್ನು ತಯಾರು ಮಾಡುತ್ತಿದ್ದರು. ಮಹಾದೇವ ಅಲ್ಲಿಗೆ ಹೋದ. ಅಲ್ಲಿ ಖಾದಿಯನ್ನು ತಯಾರಿಸುವುದು ಹೇಗೆ ಎಂದು ತಿಳಿದುಕೊಂಡ. ಖಾದಿಯನ್ನು ಹೊತ್ತು ಊರೂರು ತಿರುಗಿ ಮಾರಾಟ ಮಾಡಿದ. ಖಾದಿ ಬಳಕೆಯನ್ನು ಕುರಿತು ಪ್ರಚಾರವನ್ನು ನಡೆಸಿದ. 12 ಅಥವಾ 13 ವಯಸ್ಸಿನ ಹುಡುಗ ಮಹಾದೇವ ವಿಜಯಪುರ ಜಿಲ್ಲೆಯ ಕಲಾದಗಿ ಎಂಬಂತಹ ಗ್ರಾಮದಲ್ಲಿ ಖಾದಿ ಬಟ್ಟೆಗಳನ್ನು ತಯಾರಿಸ್ತಾ ಇರೋದನ್ನು ತಿಳ್ಕೊಂಡು ಅಲ್ಲಿಗೆ ಹೋಗಿ ಅಲ್ಲಿಂದ ಖಾದಿ ಹೇಗೆ ತಯಾರಿಸೋದು ಅನ್ನೋದನ್ನು ತಿಳ್ಕೊಂಡು ಖಾದಿಯನ್ನು ಖರೀದಿಸಿ ಊರು ಸುತ್ತಿ ಖಾದಿಯನ್ನು ಮಾರಿ ಎಲ್ಲ ಜನರಲ್ಲೂ ಕೂಡ ಈ ಖಾದಿ ಬಳಕೆಯ ಪ್ರಚಾರವನ್ನು ಮಾಡ್ತಾನೆ. ನೋಡಿ, ಇನ್ನು ಬಾಲಕ ಆತ, 12 ವಯಸ್ಸಿನವನು, ಆದರೂ ಕೂಡ ತನ್ನ ಒಂದು ಸ್ವದೇಶದ ಬಗ್ಗೆ, ಸ್ವದೇಶಿ ವಸ್ತುಗಳ ಬಗ್ಗೆ ಇರುವಂತಹ ಪ್ರೀತಿಯನ್ನು ಈ ರೀತಿ ವ್ಯಕ್ತಪಡಿಸ್ತಾ ಇದ್ದಾರೆ. ಮಹಾದೇವ ಅವರಿಗೆ ಸಬರಮತಿ ಆಶ್ರಮದಿಂದ ಕರೆ ಬಂದಿತು. ಮಹಾದೇವ ಅಲ್ಲಿಗೆ ಹೋದರು. ಆ ವೇಳೆಗೆ ಪ್ರಸಿದ್ಧ ದಂಡಿ ಸತ್ಯಾಗ್ರಹ ನಡೆಯುತ್ತಿತ್ತು. ಗಾಂಧೀಜಿಯವರೊಡನೆ ದಂಡಯಾತ್ರೆಯಲ್ಲಿ ಹೆಜ್ಜೆ ಹಾಕಿದರು. ದಂಡಿ ಸತ್ಯಾಗ್ರಹದಲ್ಲಿ ಭಾಗವಹಿಸಿದವರಿಗೆ ಸೆರೆಮನೆವಾಸದ ಶಿಕ್ಷೆಯಾಯಿತು. ಮಹಾದೇವ 6 ತಿಂಗಳು ಸೆರೆಮನೆಯಲ್ಲಿ ಕಳೆದರು. ಅವರ ಒಂದು ಕಾರ್ಯವೈಖರಿಯನ್ನು ತಿಳಿದುಕೊಂಡ ಸಬರಮತಿ ಆಶ್ರಮದಿಂದ ಅವರಿಗೆ ಕರೆ ಬರುತ್ತೆ. ಮಹಾದೇವ ಅಲ್ಲಿಗೆ ಹೋಗಿ ಗಾಂಧೀಜಿಯವರ ಜೊತೆ ದಂಡಿ ಸತ್ಯಾಗ್ರಹದಲ್ಲಿ ಪಾಲ್ಗೊಳ್ತಾರೆ. ದಂಡಿ ಸತ್ಯಾಗ್ರಹದಲ್ಲಿ ಹಲವಾರು ಜನರಿಗೆ ಬ್ರಿಟಿಷರಿಂದ ಸೆರೆಮನೆವಾಸವಾಗುತ್ತೆ. ಅದರಲ್ಲಿ ಮಹಾದೇವನು ಕೂಡ ಜೈಲಿಗೆ ಹೋಗ್ತಾರೆ. 6 ತಿಂಗಳು ಸೆರೆಮನೆಯಲ್ಲಿ ಅಂದರೆ ಜೈಲಿನಲ್ಲಿ ಅವರು ಕಳೀತಾರೆ. ದಂಡಯಾತ್ರೆ ಮುಗಿದು ಮಹಾದೇವ ಹುಟ್ಟೂರಿಗೆ ವಾಪಸ್ ಬಂದರು. ಆ ಹೊತ್ತಿಗಾಗಲೇ ದಂಡಯಾತ್ರೆಯಲ್ಲಿ ಭಾಗವಹಿಸಿದ್ದ ಕರ್ನಾಟಕದ ಸ್ವಾತಂತ್ರ್ಯ ಸೇನಾನಿ ಎಂಬುದಾಗಿ ಅವರಿಗೆ ಹೆಸರು ಬಂದಿತ್ತು. ಊರಿನಲ್ಲಿ ಮಹಾದೇವ ಅವರಿಗೆ ಅದ್ಧೂರಿಯ ಸ್ವಾಗತ ಸಿಕ್ಕಿತು. ದಂಡಯಾತ್ರೆ ಮುಗಿದು ಮಹಾದೇವ ಊರಿಗೆ ವಾಪಸ್ ಬಂದ ನಂತರ ಅಂದರೆ 6 ತಿಂಗಳ ಸೆರೆಮನೆವಾಸ, ಜೈಲು ವಾಸವನ್ನು ಅನುಭವಿಸಿ ಊರಿಗೆ ಬರ್ತಾರೆ. ಅಷ್ಟೊತ್ತಿಗೆ ಅವರಾಗಲೇ ಸ್ವಾತಂತ್ರ್ಯ ಹೋರಾಟಗಾರ, ಕರ್ನಾಟಕದ ಸ್ವಾತಂತ್ರ್ಯ ಸೇನಾನಿ ಅಂತ ಹೇಳಿ ಅವರಿಗೆ ಹೆಸರು ಬಂದಿತ್ತು. ಅದಕ್ಕೋಸ್ಕರ ಊರಿನಲ್ಲಿ ಎಲ್ಲರೂ ಕೂಡ ಅವರಿಗೆ ಅದ್ಧೂರಿ ಸ್ವಾಗತವನ್ನು ನೀಡ್ತಾರೆ. ಮಹಾದೇವ ತಮ್ಮ ಹೆಂಡತಿ ಸಿದ್ದಮ್ಮ ಅವರನ್ನು ಸಿದ್ದಮತಿ ಎಂದು ಕರೆಯುತ್ತಿದ್ದರು. ಸಬರಮತಿಯ ಸುಖವಾಸ ತನಗಷ್ಟೇ ಅಲ್ಲದೆ ಹೆಂಡತಿಗೂ ಆಗಬೇಕೆಂದು ಅವರನ್ನೂ ಸಬರಮತಿಗೆ ಕರೆದುಕೊಂಡು ಹೋದರು. ಅಲ್ಲಿ ಸಿದ್ದಮ್ಮ ಬ್ರಿಟಿಷ್ ಸರಕಾರಕ್ಕೆ ಅಸಹಕಾರ ನೀಡುವ ಚಳುವಳಿಯಲ್ಲಿ ಭಾಗವಹಿಸಿ ಜೈಲು ಸೇರಿದರು. ಊರಿಗೆ ಬಂದಿದ್ದ ಮಹಾದೇವ ಇಲ್ಲಿ ಅಸಹಕಾರ ಚಳುವಳಿಯಲ್ಲಿ ಭಾಗವಹಿಸಿ ಜೈಲು ಸೇರಿದರು. ಹಿಂಡಲಗ ಜೈಲಿನಲ್ಲಿದ್ದಾಗ ಗಾಂಧೀಜಿಯವರು ಅಲ್ಲಿಗೆ ಭೇಟಿ ನೀಡಿ ಮಹಾದೇವರನ್ನು ಕಂಡು ಅವರನ್ನು ಪ್ರೋತ್ಸಾಹಿಸಿದರು. ಗಾಂಧೀಜಿಯವರ ಹೋರಾಟ ಒಂದು ಕಡೆ ಆಗ್ತಾ ಇದ್ರೆ ಅವರು ನಡೆಸುತ್ತಿದ್ದಂತಹ ಅಸಹಕಾರ ಚಳುವಳಿಯಲ್ಲಿ ಭಾಗವಹಿಸಬೇಕು ಅಂತ ಹೇಳಿ ಮಹಾದೇವ ತಮ್ಮ ಹೆಂಡತಿಯನ್ನು ಕೂಡ ಸಬರಮತಿಗೆ ಕಳಿಸ್ಕೊಡ್ತಾರೆ. ಜೊತೆಯಲ್ಲಿ ತಾವು ಕೂಡ ಅಸಹಕಾರ ಚಳುವಳಿಯಲ್ಲಿ ಭಾಗವಹಿಸಿ ಜೈಲು ವಾಸವನ್ನು ಅನುಭವಿಸ್ತಾರೆ. ಇದರಿಂದ ಗಾಂಧೀಜಿಯವರು ಒಮ್ಮೆ ಹಿಂಡಲಗ ಜೈಲಿಗೆ ಭೇಟಿ ನೀಡಿ ಅವರನ್ನು ಪ್ರೋತ್ಸಾಹಿಸ್ತಾರಂತೆ. ಮಹಾದೇವರಿಗೆ ಜೈಲಿನಿಂದ ಬಿಡುಗಡೆಯಾಯಿತು. ಹಲವಾರು ಬಾರಿ ಜೈಲಿಗೆ ಹೋಗಿದ್ದರಿಂದ ದೇಹದ ಆರೋಗ್ಯ ಬಗೆಗೆ ಅವರಿಗೆ ಕಾಳಜಿ ಉಂಟಾಯಿತು. ಶಿಸ್ತುಬದ್ಧವಾದ ವ್ಯಾಯಾಮವನ್ನು ಕಲಿಯಬೇಕೆನಿಸಿತು. ವ್ಯಾಯಾಮವನ್ನು ಕಲಿತರು. ವ್ಯಾಯಾಮ ಕಲಿಯುವಾಗಲೇ ಔಷಧಗಳ ಶಾಸ್ತ್ರವನ್ನು ಅಭ್ಯಾಸ ಮಾಡಿದರು. ಹಳ್ಳಿಗರ ಸೇವೆ ಮಾಡುವ ಉದ್ದೇಶದಿಂದ ಒಂದು ಸೇವಾಶ್ರಮವನ್ನು ಪ್ರಾರಂಭಿಸಿದರು. ಗಂಡ ಹೆಂಡತಿ ಇಬ್ಬರು ಸೇವಾಶ್ರಮದ ಸಂಚಾಲಕರಾಗಿ ಚರಕದಿಂದ ನೂಲು ತೆಗೆಯುವುದು, ಪ್ರಕೃತಿ ಚಿಕಿತ್ಸೆ, ವ್ಯಾಯಾಮ ಮುಂತಾದವುಗಳನ್ನು ಹಳ್ಳಿಯ ಜನರಿಗೆ ಅಭ್ಯಾಸ ಮಾಡಿಸಿದರು. ಸೇವಾಶ್ರಮದಲ್ಲಿ ತಯಾರಾಗುತ್ತಿದ್ದ ಖಾದಿಯನ್ನು ಊರೂರಿಗೆ ಕೊಂಡು ಹೋಗಿ
ಮಾರಾಟ ಮಾಡಿದರು. ಮಹಾದೇವನ ಖಾದಿ ಎಂದೇ ಇದು ಪ್ರಸಿದ್ಧಿಯಾಯಿತು. ಇದರ ಜೊತೆಯಲ್ಲಿ ಪತಿ ಪತ್ನಿಯರ ಸ್ವಾತಂತ್ರ್ಯದ ತುಡಿತ ಹೋರಾಟ ಜನಪ್ರಿಯವಾಯಿತು. ಊರಿನ ಜನರು ಇವರ ಗುಣಗಾನ ಮಾಡಿದರು. ನೋಡಿ, ಮಹಾದೇವ ಅವರು ತಮ್ಮ ಚಿಕ್ಕ ವಯಸ್ಸಿನಲ್ಲೇ ಸ್ವಾತಂತ್ರ್ಯದ ಬಗ್ಗೆ ಒಲವನ್ನ ಮೂಡಿಸಿಕೊಂಡಿದ್ದವರು. ಹಲವಾರು ಬಾರಿ ಜೈಲಿಗೆ ಹೋಗಿದ್ರಿಂದ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕು ಅಂತ ಅನಿಸಿದಾಗ ವ್ಯಾಯಾಮವನ್ನು ಕಲಿತರಂತೆ. ಅದರ ಜೊತೆಯಲ್ಲಿ ಔಷಧ ಶಾಸ್ತ್ರವನ್ನು ಕೂಡ ಅಭ್ಯಾಸ ಮಾಡಿ ಹಳ್ಳಿಗರ ಸೇವೆಯನ್ನು ಪ್ರಾರಂಭಿಸಿದರು. ಗಂಡ ಹೆಂಡತಿ ಇಬ್ಬರೂ ಸೇರಿ ಪ್ರಕೃತಿ ಚಿಕಿತ್ಸೆ, ವ್ಯಾಯಾಮ ಹಾಗೂ ಚರಕದಿಂದ ನೂಲು ತೆಗೆಯುವಂತಹ ಕೆಲಸಗಳನ್ನು ಹಳ್ಳಿಗರಿಗೆ ಹೇಳಿಕೊಟ್ರು. ಇದರಿಂದ ಅವರ ಖಾದಿ ಪ್ರಚಾರ ಕೂಡ ಮಾಡೋದಕ್ಕೆ ಸಾಧ್ಯವಾಯಿತು. ಹಾಗೆಯೇ ಇವರ ಒಂದು ಸ್ವಾತಂತ್ರ್ಯ ಹೋರಾಟ ತುಂಬ ಜನಪ್ರಿಯವಾಗ್ತಾ ಬರುತ್ತೆ. ಇದರಿಂದ ಹಳ್ಳಿಗರು ಏನು ಹೇಳ್ತಾರೆ ನೋಡಿ, ಅವ್ರ ಗುಣಗಾನವನ್ನು ಮಾಡ್ತಾರಂತೆ. ಚಿಕ್ಕ ವಯಸ್ಸಿದ್ರೂ ಒಳ್ಳೆ ಚೊಕ್ಕ ಮಾತನಾಡತಾನ, ಹಕ್ಕಿ ತನ್ನ ಮರಿಗೆ ಮುದ್ದು ಕೊಟ್ಟಾಂಗ, ನಕ್ಕರೊಂದು ಚಂದ ಅವನು, ನುಡಿದರೊಂದು ಚಂದ ನಮಗೆ, ಸಿಕ್ಕೋದಿಲ್ಲ ಇಂಥ ಚೊಕ್ಕ ಬಂಗಾರದಂಥವ. ನೋಡಿ, ಎಷ್ಟು ಒಳ್ಳೆಯ ಪದ್ಯವನ್ನು ರಚನೆ ಮಾಡಿದ್ದಾರೆ ಅಲ್ವಾ. ಚಿಕ್ಕ ವಯಸ್ಸಿದ್ರೂ ತುಂಬ ಚೆನ್ನಾಗಿ ಮಾತನಾಡ್ತಾರಂತೆ. ಹಕ್ಕಿ ತನ್ನ ಮರಿಗೆ ಹೇಗೆ ಮುದ್ದು ಕೊಡುತ್ತೆ, ಅದನ್ನು ಹೇಗೆ ಲಾಲನೆ ಪಾಲನೆ ಮಾಡುತ್ತೆ, ಆ ರೀತಿಯಾಗಿ. ಹಾಗೇನೆ ಮಹಾದೇವ ನಕ್ಕರೆ ತುಂಬ ಚಂದ, ಅವರು ನುಡಿದರೆ ಅಂದರೆ ಮಾತನಾಡಿದರೂ ಕೂಡ ಅಷ್ಟೇ ಚಂದ ನಮಗೆ ಅಂತಾರಂತೆ ಜನ. ಇಂತಹ ಒಬ್ಬ ಬಂಗಾರದಂತಹ ಮನುಷ್ಯ ಎಲ್ಲೂ ಕೂಡ ಸಿಗೋದಿಲ್ಲ ಅಂತ ಹೇಳಿ ಜನರ ಬಾಯಲ್ಲಿ ಹೇಳಿಸ್ಕೊತಾರೆ. ಸ್ವಾತಂತ್ರ್ಯ ಹೋರಾಟ ದಿನ ದಿನ ಬೆಳೆಯುತ್ತಾ ಹೋಯಿತು. 1942ರಲ್ಲಿ ಗಾಂಧೀಜಿಯವರು ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಎಂಬ ಘೋಷಣೆ ಮಾಡಿದರು. ದೇಶದೆಲ್ಲೆಡೆ ಗಾಂಧೀಜಿಯವರ ಘೋಷಣೆಗೆ ಭಾರತೀಯರ ಬೆಂಬಲ ದೊರೆಯಿತು. ದಕ್ಷಿಣ ಭಾಗದ ಈ ಚಳುವಳಿಗೆ ಮೈಲಾರ ಮಹಾದೇವ ನೇತೃತ್ವ ವಹಿಸಿದರು. ಹಳ್ಳಿಗಳಲ್ಲಿ ತಿರುಗಿ ಗಾಂಧೀಜಿಯವರ ಘೋಷಣೆಯನ್ನು ಪ್ರಚಾರ ಮಾಡಿದರು. ಅವರ ಮಾತುಗಳು ದೇಶಭಕ್ತಿಯನ್ನು ಬಡಿದೆಬ್ಬಿಸಿದವು. ಬ್ರಿಟಿಷರು ಭಾರತ ಬಿಟ್ಟು ತೊಲಗಬೇಕಾದರೆ ಅವರು ನಡೆಸುತ್ತಿರುವ ಆಡಳಿತಕ್ಕೆ ಧಕ್ಕೆ ಉಂಟು ಮಾಡಿ ಅವರಿಗೆ ಆಡಳಿತ ನಡೆಸುವುದು ಸಾಧ್ಯವಿಲ್ಲ ಎನಿಸಬೇಕಿತ್ತು. ಮಹಾದೇವ ತಮ್ಮ ಸಂಗಡಿಗರೊಂದಿಗೆ ಇಂಥ ಸಾಹಸಕ್ಕೆ ಅಣಿಯಾದರು. ರೈಲು ಓಡಾಟದ ಮೇಲೆ ಇವರು ಗಮನವಿಟ್ಟರು. ಸವಣೂರು ಎಂಬಲ್ಲಿ ರೈಲು ನಿಲ್ದಾಣವನ್ನು ಬ್ರಿಟಿಷ್ ಪೊಲೀಸರಿಗೆ ಗೊತ್ತಾಗದಂತೆ ಸುಟ್ಟು ಹಾಕಿದರು. ಹೊನ್ನತ್ತಿ ಎಂಬಲ್ಲಿ ಪೊಲೀಸರ ಬಂದೂಕು ಅಪಹರಿಸಿದರು. ಬಾಳೆಹೊಸೂರಿನ ಪೊಲೀಸ್ ಕೇಂದ್ರವನ್ನು ಸುಟ್ಟರು. ನೋಡಿ, ಬ್ರಿಟಿಷರನ್ನು ಹೊಡೆದು ಓಡಿಸುವಂಥದ್ದು ನಮ್ಮ ದೇಶದ ಸ್ವಾತಂತ್ರ್ಯ ಹೋರಾಟಗಾರರ ಮುಖ್ಯ ಗುರಿಯಾಗಿತ್ತು. ಅದರಲ್ಲಿ ಮಹಾದೇವ ಕೂಡ ಏನು ಹಿಂದೆ ಇರಲಿಲ್ಲ. ಮಹಾದೇವ ತಮ್ಮ ಸಂಗಡಿಗರೊಂದಿಗೆ ಹಲವಾರು ಸಾಹಸಗಳನ್ನು ಮಾಡ್ತಾರೆ ನೋಡಿ. ರೈಲು ಓಡಾಟದ ಮೇಲೆ ಗಮನ ಇಟ್ಟು ಸವಣೂರು ಎಂಬಲ್ಲಿ ರೈಲನ್ನು ನಿಲ್ಲಿಸಿ ಪೊಲೀಸರಿಗೆ ಗೊತ್ತಾಗದಂತೆ ಸುಟ್ಟಾಕ್ಬಿಡ್ತಾರೆ. ಪೊಲೀಸರ ಬಂದೂಕನ್ನೇ ಅಪಹರಿಸ್ಬಿಡ್ತಾರೆ. ಹಾಗೆ ಬಾಳೆಹೊಸೂರಿನ ಪೊಲೀಸ್ ಕೇಂದ್ರವನ್ನು ಕೂಡ ಸುಟ್ಟು ಹಾಕ್ತಾರಂತೆ. ಮಹಾದೇವ ಮತ್ತು ಸಂಗಡಿಗರ ಈ ಕೃತ್ಯಗಳಿಂದ ಬ್ರಿಟಿಷ್ ಸರ್ಕಾರ ನಡುಗಿತು. ಮಹಾದೇವಪ್ಪನವರನ್ನು ಹಿಡಿದುಕೊಟ್ಟವರಿಗೆ ಬಹುಮಾನ ಘೋಷಿಸಿ ಆಗ ಅಲ್ಲಿರುಳೆನ್ನದೆ ಬ್ರಿಟಿಷ್ ಪೊಲೀಸರು ಮಹಾದೇವ ಹಾಗೂ ಅವರ ತಂಡದವರಿಗಾಗಿ ಶೋಧ ನಡೆಸಿದರು. ಬ್ರಿಟಿಷರ ಕೆಂಗಣ್ಣಿಗೆ ಗುರಿಯಾದ ಮಹಾದೇವ ಅವರನ್ನು ಹಿಡಿದುಕೊಟ್ಟವರಿಗೆ ಬಹುಮಾನ ಅಂತ ಹೇಳಿ ಬ್ರಿಟಿಷ್ ಸರ್ಕಾರನೇ ಘೋಷಿಸುತ್ತೆ. ಹಾವೇರಿ ಜಿಲ್ಲೆಯ ಹೊಸರಿತ್ತಿಯಲ್ಲಿ ಕಂದಾಯವನ್ನು ಬಲವಂತವಾಗಿ ವಸೂಲಿ ಮಾಡಿ ಜನರನ್ನು ಹಿಂಸಿಸುತ್ತಿದ್ದ ಸರಕಾರದ ಕೇಂದ್ರವಿತ್ತು. ಅದನ್ನು ಆಕ್ರಮಿಸಿಕೊಳ್ಳಬೇಕೆಂದು ನಿರ್ಧಾರವಾಯಿತು. ತಮ್ಮೊಟ್ಟಿಗೆ ಇದ್ದ ಪತ್ನಿ ಸಿದ್ದಮ್ಮನನ್ನು ಹಾಗೂ ಮಗಳಾದ ಕಸ್ತೂರಿ ದೇವಿಯನ್ನು ಹುಬ್ಬಳ್ಳಿಗೆ ಕಳುಹಿಸಿದರು. 1943ರ ಏಪ್ರಿಲ್ 1ರಂದು ಬೆಳಗಿನ ಸಮಯ ಹೊಸರಿತ್ತಿಯಲ್ಲಿ ಸಮೀಪದ ವೀರಭದ್ರ ದೇವಾಲಯದಲ್ಲಿ ಪೊಲೀಸರ ತುಕಡಿ ಇತ್ತು. ಅದರ ಪಕ್ಕದಲ್ಲೇ ಖಜಾನೆ. ಮಹಾದೇವ ತನ್ನ ಸಂಗಡಿಗರೊಂದಿಗೆ ಮುತ್ತಿಗೆ ಹಾಕಿದರು. ಮಹಾದೇವ ಅವರ ಧೈರ್ಯಕ್ಕೆ ಹೆದರಿ ಹಲವು ಪೊಲೀಸರು ಓಟ ಕಿತ್ತರು. ಹಾವೇರಿ ಜಿಲ್ಲೆಯ ಹೊಸರಿತ್ತಿಯಲ್ಲಿ ಬಲವಂತವಾಗಿ ಕಂದಾಯವನ್ನು ವಸೂಲಿ ಮಾಡ್ತಿರೋದನ್ನು ನೋಡಿಬಿಟ್ಟು ಅವ್ರೇನು ಮಾಡ್ತಾರೆ, ಅದನ್ನು ಆಕ್ರಮಿಸಿಕೊಳ್ಬೇಕು ಅಂತ ಹೇಳಿ ಒಂದು ನಿರ್ಧಾರಕ್ಕೆ ಬಂದು ಪತ್ನಿ ಸಿದ್ದಮ್ಮ ಮತ್ತು ಮಗಳಾದ ಕಸ್ತೂರಿ ದೇವಿಯನ್ನು ಹುಬ್ಬಳ್ಳಿಗೆ ಕಳಿಸ್ಬಿಡ್ತಾರೆ. 1942 ಏಪ್ರಿಲ್ 1ರಂದು ಹೊಸರಿತ್ತಿಯ ಒಂದು ದೇವಸ್ಥಾನದ ಸಮೀಪ ಪೊಲೀಸರ ತುಕಡಿ ಇರೋದನ್ನು ನೋಡಿಕೊಂಡು ಅದರ ಪಕ್ಕದಲ್ಲೇ ಖಜಾನೆ ಕೂಡ ಇದೆ. ಮಹಾದೇವ ತನ್ನ ಸಂಗಡಿಗರೊಂದಿಗೆ ಆ ಒಂದು ಸ್ಥಳಕ್ಕೆ ಮುತ್ತಿಗೆಯನ್ನು ಹಾಕ್ತಾರೆ. ಅಂದರೆ ಅದನ್ನು ವಶಪಡಿಸ್ಕೊಳ್ಳೋದಕ್ಕೆ ಹೋಗ್ತಾರೆ. ಮಹಾದೇವ ಅವರ ಒಂದು ಸಾಹಸಕ್ಕೆ ಮತ್ತು ಧೈರ್ಯಕ್ಕೆ ಹಲವಾರು ಪೊಲೀಸರು ಮೊದಲೇ ಅಲ್ಲಿಂದ ಓಡೋಗ್ಬಿಡ್ತಾರಂತೆ. ಮಹಾದೇವ ಖಜಾನೆಯ ಬೀಗ ಮುರಿಯುವುದರಲ್ಲಿ ನಿರತರಾಗಿದ್ದರು. ಅಡಗಿ ಕುಳಿತಿದ್ದ ಒಬ್ಬ ಪೊಲೀಸ್ ಮಹಾದೇವನ ಎದೆಗೆ ಗುಂಡು ಹೊಡೆದ. ಮಹಾದೇವ ರಕ್ತದ ಮಡುವಿನಲ್ಲಿ ಬಿದ್ದರು.
ಅವರ ಸಂಗಡಿಗರು ಗುಂಡು ಹೊಡೆದ ಪೊಲೀಸನನ್ನು ಹೊಡೆಯಲು ಹೋದರು. ನಮ್ಮದು ಅಹಿಂಸಾತ್ಮಕ ಹೋರಾಟ, ಪೊಲೀಸರನ್ನು ಕೊಲ್ಲದಿರಿ, ಹಿಂಸೆ ಮಾಡದಿರಿ ಎಂದು ಮಹಾದೇವ ಸಂಗಡಿಗರನ್ನು ತಡೆದರು. ಮಹಾದೇವನ ಉಸಿರಾಟ ನಿಂತಿತು. ದೇಶದೆಲ್ಲೆಡೆ ಈ ಸುದ್ದಿ ಹರಡಿತು. ಪತ್ನಿ ಸಿದ್ದಮ್ಮ ಗಂಡನ ಬಲಿದಾನದ ತ್ಯಾಗವನ್ನು ಧೈರ್ಯವಾಗಿ ಎದುರಿಸಿದರು. ಮಹಾದೇವರಿಗಾಗಿ ದೇಶ ಮರುಗಿತು. ಈ ಮರುಕ ಹಾಡಾಗಿ ಹರಿಯಿತು. ಈ ಸಂದರ್ಭದಲ್ಲಿ ಮಹಾದೇವ ಖಜಾನೆಯ ಬೀಗವನ್ನು ಮುರಿಯೋದ್ರಲ್ಲಿದ್ದರು. ಬ್ರಿಟಿಷ್ ಪೊಲೀಸ್ ಏನು ಮಾಡ್ತಾರೆ, ಗುಂಡನ್ನು ಹಾರಿಸ್ತಾರೆ. ಮಹಾದೇವ ಗುಂಡನ್ನು ತಾಗಿ ನೆಲಕ್ಕೆ ಬೀಳ್ತಾರೆ. ಅವರ ಸಂಗಡಿಗರು ಪೊಲೀಸರನ್ನ ಹೊಡೆಯೋದಕ್ಕೆ ಹೋದಾಗ ಅಹಿಂಸೆಯನ್ನು ಸಾರ್ತಿದ್ದಂತಹ ಮಹಾದೇವ ಅವರು, ಬೇಡ, ಪೊಲೀಸರಿಗೆ ತೊಂದರೆಯನ್ನು ಮಾಡಬೇಡಿ, ನಾವು ಅಹಿಂಸೆಯನ್ನು ಹೇಳ್ಕೊಡ್ಬೇಕು. ಯಾಕಂದರೆ ಗಾಂಧೀಜಿಯವರ ಸಂಚಾಲಕರಾಗಿದ್ರಲ್ವಾ, ಹಾಗಾಗಿ ಮಹಾದೇವ ಅವರು ತಮ್ಮ ಸಂಗಡಿಗರನ್ನೇ ತಡೀತಾರೆ. ಮಹಾದೇವ ದೇಶಕ್ಕಾಗಿ ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡ್ತಾರೆ. ಪತ್ನಿ ಸಿದ್ದಮ್ಮ ಧೈರ್ಯದಿಂದ ಅದನ್ನು ಎದುರಿಸ್ತಾರೆ. ಭಾರತ ದೇಶದ ಬಂಧ ವಿಮೋಚನೆಗೆ ಭಾರೀ ಕಷ್ಟವ ಸೋಸಿದರೂ ತಾರುಣ್ಯವೆಲ್ಲವ ತುರಂಗದಲ್ಲಿ ಕಳೆದು ಮಡಿದ ಮಹಾಶೂರ ಮೈಲಾರರು. ತುಂಟರ ತುಂಟನು, ಭಂಟರ ಭಂಟನು, ಸಾತ್ವಿಕರೊಳಗೆ ಸರದಾರ. ದಿಟ್ಟನ ಹೆಸರನ್ನು ಹುಟ್ಟಿದ ಕೂಸಿಗೆ ಇಟ್ಟರೂ ತೀರದು ಉಪಕಾರ. ನೋಡಿ, ಜನ ಅವ್ರ ಬಗ್ಗೆ ಹೊಂದಿದ್ದಂತಹ ಒಂದು ಪ್ರೀತಿ, ಅಭಿಮಾನ ಈ ರೀತಿ ಹಾಡಾಗಿ ಹೊರಗೆ ಬರುತ್ತೆ. ಭಾರತ ದೇಶವನ್ನು ಸ್ವಾತಂತ್ರ್ಯಗೊಳಿಸಬೇಕು, ಬಂಧನ ಮುಕ್ತವಾಗಿಸಬೇಕು ಅಂತ ಹೇಳಿ ಪ್ರಯತ್ನ ಪಟ್ಟಿದಂತಹ ಮಹಾದೇವ ತಮ್ಮ ತಾರುಣ್ಯ ಎಲ್ಲವನ್ನೂ ಕೂಡ ಅವರೇನು ಈ ಸ್ವಾತಂತ್ರ್ಯ ಹೋರಾಟದಲ್ಲೇ ಕಳೀತಾರೆ. ಪತ್ನಿಯೊಂದಿಗೆ ಸ್ವಾತಂತ್ರ್ಯ ಹೋರಾಟದಲ್ಲಿ ತೊಡಗಿಕೊಳ್ತಾರೆ. ಹಾಗೆ ತುಂಟರ ತುಂಟ, ಭಂಟರ ಭಂಟ, ಸಾತ್ವಿಕರೊಳಗೆ ಸರದಾರ ಅಂದರೆ ಒಳ್ಳೆಯ ನಡೆ ನುಡಿಯನ್ನು ಹೊಂದಿದಂತಹ ವ್ಯಕ್ತಿ. ಈತನ ಹೆಸರನ್ನು ತಮ್ಮ ಹುಟ್ಟಿದ ಮಕ್ಕಳಿಗೆ ಇಟ್ಟರೂ ಕೂಡ ನಾವು ಅವರ ಒಂದು ಉಪಕಾರವನ್ನು ತೀರಿಸಲು ಸಾಧ್ಯವಿಲ್ಲ ಅಂತ ಹೇಳಿ ಜನ ಅವರಿಗೋಸ್ಕರ ಹಾಡಿ ಹೊಗಳ್ತಾರೆ. ಇಲ್ಲಿಗೆ ಈ ಪಾಠ ಮುಗಿಯಿತು. ಮತ್ತೊಂದು ಹೊಸ ಪಾಠದೊಂದಿಗೆ ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.